ಸೆಷನ್ ಅನ್ನು ನೀಡುತ್ತಾರೆ. ಒಬ್ಬರೇ ಮಾತಾಡ್ರು ಅಲ್ಲಿ. ಈ ಸಾಂಗ್ ಹಾಕಿದ್ರೂ ಓಕೆ. ಯಾರಿಗೂ ಕಾಣದಂತೆ ಚಾರಿ ಚಾರಿ ಬಾಯ್ ಚಾರಿ ಬಾಯ್ ದಯವಿಟ್ಟು ಆಟಗಾರ ಸಹಕರಿಸಿ. ತೀರ್ಪುಗಾರ ತೀರ್ಮಾನಕ್ಕೆ ಆಟಗಾರರು ಬದ್ಧರಾಗಿರ್ಬೇಕು. ದಯವಿಟ್ಟು
ಯಾವುದೇ ರೀತಿಯಾದಂಥ ಇಲ್ಲಿ ಗೊಂದಲ ಬೇಡ. ದಯವಿಟ್ಟು ಸಮಯದ ಅಭಾವ ಇದೆ, ಆದಷ್ಟು ಬೇಗ ಪಂದ್ಯ ಪ್ರಾರಂಭಿಸಬೇಕು. ತೀರ್ಪುಗಾರ ಆದಷ್ಟು ಬೇಗ ಪಂದ್ಯವನ್ನು ಆರಂಭಿಸಬೇಕು. ಸಮಯದ ಅಭಾವ ಇದೆ, ಇನ್ನೂ ಒಂದು ಮ್ಯಾಚ್ ಆಗಬೇಕು. ಸರ್ ಅನೌನ್ಸ್ ಮಾಡ್ತಾ ಇದ್ದೀವಿ ಅಲ್ಲಿ ನೋಡಿ. ದಯವಿಟ್ಟು ತೀರ್ಪುಗಾರ ಆದಷ್ಟು ಬೇಗ ಪಂದ್ಯವನ್ನು ಆರಂಭಿಸಬೇಕು. ಸಮಯದ ಅಭಾವ ಇದೆ. ಈಗಾಗಲೇ ನಮ್ಮ ಆರಕ್ಷಕ ಸಿಬ್ಬಂದಿ ವರ್ಗದವರು ಸಹ ಸೂಚನೆ ನೀಡಿದ್ದಾರೆ. ಸ್ಟಾರ್ಟ್ ಮಾಡಿ. ಸಾಕಷ್ಟು ಗೊಂದಲಗಳ ನಂತರ ಮತ್ತೆ ಪಂದ್ಯ ಮರು ಪ್ರಾರಂಭವಾಗಿದೆ.
ಸಿದ್ದರವರು ಈ ಪಂದ್ಯದಲ್ಲಿ 4 ಅಂಕವನ್ನು ಪಡ್ಕೊಂಡು ಬರುವಂತಹ ಆಟಗಾರರಿಗೆ 2,000 ರೂಪಾಯಿಗಳ ಬಂಪರ್ ಬಹುಮಾನವನ್ನು ಘೋಷಿಸಿದ್ದಾರೆ. ಯಾರು ಈ ಪಂದ್ಯದಲ್ಲಿ 4 ಅಂಕವನ್ನು ಪಡ್ಕೊಳ್ತಾರೆ ಅವರಿಗೆ ಚಿಂಗನಹಳ್ಳಿ ಸಿದ್ದು ಅವರ ಕಡೆಯಿಂದ 2,000 ರೂಪಾಯಿಗಳ ಬಹುಮಾನ ಇದೆ. ದಾಳಿಯಲ್ಲಿ ಅನಿಲ 3-2 ಪಂದ್ಯ 1 ಅಂಕದ ಮುನ್ನಡೆ. ತ್ರೀ ಈಚ್ 3 ಸಮ. ಸಮಬಲ ಹೋರಾಟದಲ್ಲಿ ಪಂದ್ಯ. ಈ ಬಾರಿ ಹೇಮಂತ ಬೇಡವಾದಂತಹ ಟ್ಯಾಕಲ್. 4-3 1 ಅಂಕದ ಮುನ್ನಡೆಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. Yes, Rider, self out. ಐದು 3 ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಪರವಾಗಿ. ಹುಲಿ ಆಕಾಡಕ್ಕೆ ಬಂದಿದೆ. ಐದು 3 ಹುಲಿ ಸಪೋರ್ಟ್ ಮಾಡಿ ಟೀಮ್ ಗೆಲ್ಲುತ್ತೋ ಇಲ್ಲೋ ಕಾದ್ ನೋಡ್ಬೇಕಾಗಿದೆ ಅಷ್ಟೇ. ಸೂಪರ್ ಟಿಕಲ್ ಆನ್ ಆಗಿದೆ. 3 ಆಟಗಳ ನಡುವೆ ದಾಳಿಯಲ್ಲಿ ಪ್ರಜ್ವಲ್. ಭಾರಿ ಪ್ರಜ್ವಲ ಸೂಪರ್ ಟ್ಯಾಕಲ್. ಅದ್ಭುತವಾದಂತಹ ಒಂದು ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ. 5 ಸಮ 5 ಈಚ್. ಇಲ್ಲಿ ಗ್ರೌಂಡ್ ಮಿಡ್ಲಲ್ಲಿ ನಿಂತಿರೋರು ದಯವಿಟ್ಟು ಒಂದ್ ಸ್ವಲ್ಪ ಸೈಡಿಗೆ ಬರ್ಬೇಕಂತ ಗ್ಯಾಲರಿಯಲ್ಲಿ ಕೂತಿರೋರು ಕೇಳ್ಕೊಂತ ಇದ್ರೆ. ನಾನು ನಮ್ಮ ತೀರ್ಪುಗಾರು ಮಧು ಸರ್ ಅವ್ರಿಗೆ ನಾವು ಹೇಳಲ್ಲ, ನೀವು ಹೇಳಿ. ದಾಳಿಯಲ್ಲಿ ಯಶವಂತ. 4 ಆಟಗಳ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಲೆಫ್ಟ್ ಕಾರ್ನ್ ಭಾಗದಲ್ಲಿ ಆದಿ, ರೈಟ್ ಕಾರ್ನ್ ಭಾಗದಲ್ಲಿ ಅಭಿ. ಯಶವಂತ. 2 ಬಲಿಷ್ಠ ತಂಡಗಳು ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ವಿರುದ್ಧ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ. ಈ ಕಬಡ್ಡಿ ಪಂದ್ಯವನ್ನು ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರವನ್ನು ಸಹ ಮಾಡಲಾಗ್ತಾ ಇದೆ. ದಾಳಿಯಲ್ಲಿ ಗಂಧನ್. 6 ಆಟಗಳ ನಡುವೆ ಬೋನಸ್ ಆನ್ ಆಗಿರುವ ಸಂದರ್ಭ. ರೈಟ್ ಕವರ್ ಭಾಗದಲ್ಲಿದ್ದಂತಹ ಮಹೇಂದ್ರ ಅವರ ಮೇಲೆ ಅಟ್ಯಾಕ್ ಮಾಡ್ತಾ 1 ಅಂಕವನ್ನು ಪಡ್ಕೊಂಡಿದ್ದಾನೆ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ. ಈ ಭಾರಿ ಗಂಧನ್ ಮಿಸ್ಟೇಕ್ ಮಾಡಿದ್ರು. ಸ್ಕೋರ್ 6. ಯಜ್ಞಪ್ಪ ಸರ್ ಸ್ಕೋರ್ 6 ಈಚ್. 6-6 ಸಮಬಲ ಹೋರಾಟದಲ್ಲಿ ಪಂದ್ಯ. ದಾಳಿಯಲ್ಲಿ ಅನಿಲ. ಮತ್ತು ದಾಳಿಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಯಶವಂತ್. ಯುವ ಪ್ರತಿಭೆ. ರೈಟ್ ರೈಡರ್ ಚುರುಕಿನ ಪಾದಗಳ ಚಲನೆಯೊಂದಿಗೆ ಅಂಕಕ್ಕಾಗಿ ಪ್ರಯತ್ನ ನಡೆಸಿಕೊಳ್ತಾ ಇದ್ದಾನೆ.
ಡಿಫೆನ್ಸ್ ಭಾಗದಲ್ಲಿ ಕಾಪ್ ನೋಡಬೇಕು. ಅಷ್ಟೇ ರಕ್ಷಣಾತ್ಮಕ ಆಟದೊಂದಿಗೆ ಯಾವುದೇ ಅಂಕ ಗಳಿಕೆಲ್ಲದೆ ಒಂದು ಎಂಟಿ ರಾಡ್ನಿಗೆ ವಾಪಸ್ಸಾದ್ರು. ಈ ಬಾರಿ ಅನಿಲ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ತಂಡದ ಅನಿಲ್ ಗೂಳಿಯಂತೆ ತನ್ನ ದಾಳಿಯ ಶೈಲಿಯೊಂದಿಗೆ 6 ಆಟಗಾರರ ನಡುವೆ ಬೋನಸ್ ಅಂಕದ ಸೇರ್ಪಡೆ ಆಗ್ತಾ ಇದೆ ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ ತಂಡಕ್ಕೆ. ದಯವಿಟ್ಟು ಪ್ರೇಕ್ಷಕರು ಎಲ್ಲದಕ್ಕೂ ಆರ್ಗ್ಯೂ ಮಾಡಬೇಡಿ. ಪ್ಲೇಯರ್ಸ್ ಇದ್ದಾರೆ, ಕ್ಯಾಪ್ಟನ್ ಇದ್ದಾರೆ, ದಯವಿಟ್ಟು ಸಹಕರಿಸಿ. ನಾಲ್ಕು ಆಟಗಾರರ ನಡುವೆ ಪ್ರಜ್ವಲ್ ಬೋನಸ್ ಇಲ್ಲದ ಸಂದರ್ಭ ರನ್ನಿಂಗ್ ರೋಲಿಂಗ್ ಕಿಕ್ ಅನ್ನು ಸಹ ಮಾಡಿದ್ರೆ, ಆದ್ರೆ ಡಿಫೆನ್ಸ್ ಭಾಗದಲ್ಲಿ ಯಾವುದೇ ಅಂಕವನ್ನು ಬಿಟ್ಟುಕೊಡ್ತಾ ಇಲ್ಲ. ಯಾಕಪ್ಪ ಸರ್ 7 ಉತ್ತಮವಾದಂತಹ ಒಂದು ಟ್ಯಾಕಲ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರಿಂದ. ಎಂಟು 7 1 ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ. 8-7 1 ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ. ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಆಟಗಾರರು ತಾವು ಪೂರ್ವ ಸಿದ್ಧತೆಯಲ್ಲಿರಬೇಕು. ಯಾವುದೇ ಸಮಯದ ಅವಕಾಶ ಇರೋದಿಲ್ಲ. ಆನಂತರ ಕಾಲ್ ಕೊಟ್ಟಿಲ್ಲ ಅಂತ ನೀವು ಹೇಳ್ಬಾರ್ದು. ಥರ್ಡ್ ರೈಡ್ ಟು ಆರ್ ಟೈ, ಮಾಡು ಇಲ್ಲವೇ ಮಡಿ. 8-7 1 ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ. ದಾಳಿಯಲ್ಲಿ ಪ್ರಜ್ವಲ್ ಅಂಕವನ್ನು ಪಡೆಯಬೇಕಾದಂತ ಒತ್ತಡ ಇದೆ. ಈ ಬಾರಿ ಆದಿ ಹಾಗೂ ಚಾರಿ ಒಂದೊಳ್ಳೆ ಟ್ಯಾಕಲ್. ವಾಟ್ ಅ ಕಾಂಬಿನೇಷನ್ ಟ್ಯಾಕಲ್, ಸೂಪರ್ ಟ್ಯಾಕಲ್. 10-7 3 ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ. ಎಸ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡ ಆಟಗಾರರು ಸಹ ಡಿಫೆನ್ಸ್ ಭಾಗದಲ್ಲಿ ತಾವೇನು ಕಡಿಮೆ ಇಲ್ಲ ಎನ್ನುವ ರೀತಿಯಲ್ಲಿ ರಾಷ್ಟ್ರೀಯ ಕಬಡ್ಡಿ ಆಟಗಾರ ಹೇಮಂತ್ ಅವರನ್ನು ಬಂಧಿಸಲು ಯಶಸ್ವಿಯಾದರು. 10-8 ಪಂದ್ಯ 2 ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ. What a catch! You have super tackle. ಚಿನ್ನಳ್ಳಿ ಸಿದ್ದು ಅವರ ಕಡೆಯಿಂದ ಈ ಪಂದ್ಯದಲ್ಲಿ ಯಾರು 4 ಅಂಕವನ್ನು ಪಡ್ಕೊಳ್ತಾರೆ ಅವರಿಗೆ 2,000 ರೂಪಾಯಿಗಳ ಬಹುಮಾನ. ಸ್ಕೋರ್ 12-8 4 ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ. 2 ಸೂಪರ್ ಟ್ಯಾಕಲ್ಗಳು ಇಲ್ಲಿ ನಳಂಬ ಕಬಡ್ಡಿ ಕ್ಲಬ್ ತಂಡದ ಆಟಗಾರರ ಸ್ಕೋರ್ ಲೀಡ್ ನಲ್ಲಿ ಇರೋದಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಬೋದು. ಇನ್ ಫೇವರ್ ಆಫ್ ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ. ದಾಳಿಯಲ್ಲಿ ಮಂಜು ಯುವ ದಾಳಿಗಾರ. ಈ ಬಾರಿ ಮಹೇಂದ್ರ ಗೆಂಡೆ ಒಂದೊಳ್ಳೆ ಆಂಕಲ್ ಹೋಲ್ಡ್. 12-9 12-9 ಇನ್ ಫೇವರ್ ಆಫ್ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ. 3 ಅಂಕದ ಅಂತರದಲ್ಲಿ ಪಂದ್ಯ. ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ತಂಡದ ಪರವಾಗಿ ದಾಳಿಯಲ್ಲಿ ಪ್ರಜ್ವಲ್. ಚಾರಿ ದಾಳಿಯಲ್ಲಿ
ನಳಂದ ಕಬಡ್ಡಿ ಕ್ಲಬ್ ಕಲ್ಕೆರೆ ತಂಡದ ನಾರಾಯಣಾಚಾರಿ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿ ರಾಜ್ಯ ತಂಡದ ನಾಯಕನಾಗೂ ಸಹ ಆಡಿದಂತಹ ಅನುಭವ ಇದೆ. ನಾರಾಯಣಾಚಾರಿ ನಳಂದ ಕಬಡ್ಡಿ ಕ್ಲಬ್ ಕಲ್ಕೆರೆ ತಂಡದ ಆಲ್ರೌಂಡರ್ ಆಟಗಾರ ಎಂಟಿ ರಾಯ್ಡೊಂದಿಗೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ಪ್ರಜ್ವಲ್ ಸಮಯವನ್ನು ವ್ಯರ್ಥ ಮಾಡುವಂತ ಪ್ರಯತ್ನ. ಮನುಷ್ಯನ ಜೀವನದಲ್ಲಿ ಏನಾದ್ರೂ ಸಮಯ ವ್ಯರ್ಥ ಮಾಡಿದ್ರೆ ಆತನ ನಾವು ಸೋಂಬೇರಿ ಅಂತ ಕರಿತೇವೆ. ಆದ್ರೆ ಕಬಡ್ಡಿಯಲ್ಲಿ ಸಮಯ ವ್ಯರ್ಥ ಮಾಡುವಂತ ಆಟಗಾರನನ್ನ ಕೆಲವೊಮ್ಮೆ ಚಾಣಾಕ್ಷ ಅಂತ ಕರಿಬಹುದು. ಕಾದ್ ನೋಡೋಣ ಯಾವ ರೀತಿಯಾದಂತಹ ಒಂದು ಸ್ಟ್ರಾಟಜಿಯನ್ನ ಪ್ರಜ್ವಲ್ ಅವರು ಇಲ್ಲಿ ಹೆಣಿತಾ ಇದ್ದಾರೆ ಅಂತೇಳಿ. ಸಾರಿ ಹೇಳೋದು ಸುಲಭಣ. ಎಸ್ ರಾಕಿ ಅಭಿಮಾನಿಗಳ ಮಾತನ್ನು ಕೇಳಿದ್ದಾರೆ. ರಾಕಿ ಥರ್ಡ್ ರೈಟ್ ಡೂ ಆರ್ ಡೈ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಪ್ರಜ್ವಲ ಈ ಬಾರಿ ರೊಟೇಟಿಂಗ್ ಸ್ಕಿಲ್ ಅನ್ನು ಬಳಸಿ ಎಸ್ಕೇಪ್ ಆಗುವಂತ ಪ್ರಯತ್ನ ಕಾದ್ ನೋಡ್ಬೇಕಾಗಿದೆ. ವಾಟ್ ಅ ಕ್ಯಾಚ್! ಯೇ ಹೈ ಸೂಪರ್ ಟ್ಯಾಕಲ್. ಯೋಗಪ್ಪ ಸರ್ ಸ್ಕೋರ್ 16 14 11 10 ಓಕೆ 14-10 4 ಅಂಕದ ಮುನ್ನಡೆಯಲ್ಲಿ ನಳಂದ ಕಬಡ್ಡಿ ಕ್ಲಬ್ ಕಲ್ಕೆರೆ. ದಾಳಿಯಲ್ಲಿ ಗಂಧನ್ 6 ಆಟಗಾರ ನಡುವೆ. ನಳಂದ ಕಬಡ್ಡಿ ಕ್ಲಬ್ ಕಲ್ಕೆರೆ ನನ್ಗನ್ಸಾಗೆ 3 ಸೂಪರ್ ಟ್ಯಾಕಲ್ ಮಾಡಿಕೊಂಡ್ರು. ಆ 3 ಸೂಪರ್ ಟ್ಯಾಕಲ್ಗಳಲ್ಲಿ ಲೀಡ್ ಅನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ದಾಳಿಯಲ್ಲಿ ಗಂಧನ್ ರಾಕಿ ರಿವರ್ಸ್ ಆಂಕಲ್ ಹೊಡೆದ ಪ್ರಯತ್ನ ಇತ್ತು. ರಾಕಿ ಬಾರಿ ಮಿಸ್ಟೇಕ್ ಮಾಡಿದ್ರು. ನಾಲ್ಕು ಆಟಗಾರ ನಡುವೆ ದಾಳಿಯಲ್ಲಿ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಯಶವಂತ, ಜಗದ್ಗುರು ಗೋಡೆಕೆರೆ ಸಿದ್ದರಾಮೇಶ್ವರ ಕಪ್ 2025 ಈಗಾಗಲೇ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡ ಫೈನಲ್ ಗೆಲುವಿದೆ. ಆದ್ರೆ ಒಂದು ಡೈವಿಂಗ್ ಟ್ಯಾಕಲ್ಗೆ ಮುಂದಾದ್ರು ಬೇಡವಾದಂತಹ ಒಂದು ಹಿಡಿತ. ಯಶವಂತ್ ಇಲ್ಲಿ ಸುಲಭವಾಗಿ ಒಂದು ಅಂಕವನ್ನು ಪಡ್ಕೊಂಡಿದ್ದಾನೆ. ಅನಿಲ ಯುವ ದಾಳಿಗಾರ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ರೈಟ್ ಕಾರ್ನ್ ಭಾಗದಲ್ಲಿ ಶಿವ, ಒಬ್ಬ ಜೂನಿಯರ್ ರಾಷ್ಟ್ರೀಯ ಆಟಗಾರ ರೈಟ್ ಕಾರ್ನ್ ಭಾಗದಲ್ಲಿ, ಹಾಗೆ ಲೆಫ್ಟ್ ಕಾರ್ನ್ ಭಾಗದಲ್ಲಿ ರೋಹಿತ್. ಮಹೇಂದ್ರ ಗೆಂಡೆ ಉತ್ತಮವಾದಂತಹ ಒಂದು ಆಂಕಲ್ ಹೋಲ್ಡ್, ಹಾಗೆ ದಾಳಿಗಾರನಿಗೆ ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ಇಬ್ಬರು ಆಟಗಾರ ನಡುವೆ ಈ ಬಾರಿ ಯಶವಂತ ಒಂದೊಳ್ಳೆ ಗ್ಯಾಪ್ ಅನ್ನು ನೋಡ್ಕೊಳ್ತಾ ಎಸ್ಕೇಪ್ ಆಗಿದ್ದಾನೆ. ಎಸ್ 17, 13, 17, 13.
13. ಹದಿನೇಳು 13 4 ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ. ದಾಳಿಯಲ್ಲಿ ಗಂಧನ್ ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ ತಂಡದ ಯುವಾಟ್ಕರಿ ಭಾರಿ ಮಹೇಂದ್ರ ಬೇಡವಾದಂತ ಟ್ಯಾಕಲ್, ಅಡ್ವಾನ್ಸ್ ಟ್ಯಾಕಲ್. ಅಫಿಷಿಯಲ್ ಟೈಮ್ ಔಟ್. ಫಸ್ಟ್ ಏಡ್ ನೀಡಿ. ಫಸ್ಟ್ ಏಡ್ ಸ್ಪ್ರೇ. ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 18-13 ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ ತಂಡದ ಪರವಾಗಿ. ನಳಂಬ ಸ್ಪೋರ್ಟ್ಸ್ ಕ್ಲಬ್ ಕಲ್ಕೆರೆ ಗೋಡೆಕೆರೆ 18 ಅಂಕವನ್ನು ಪಡ್ಕೊಂಡ್ರೆ, ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು 13 ಅಂಕವನ್ನು ಪಡ್ಕೊಂಡಿದ್ದಾರೆ. ಕಬಡ್ಡಿಯಲ್ಲಿ ಏನ್ ಬೇಕಾದ್ರೂ ಆಗೋದು, ಯಾವ ಸಮಯದಲ್ಲಿ ಪಂದ್ಯದ ದಿಕ್ಕು ಬದಲಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವಕಾಶ ಇದೆ, ಬನ್ನಿ. ಹಾಫ್ ಟೈಮ್ ಸ್ಕೋರ್ 18-13 ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೋಡೆಕೆರೆ ತಂಡದ ಪರವಾಗಿ. ದಯವಿಟ್ಟು ಅಂಕಣದ ಮಧ್ಯಭಾಗದಲ್ಲಿ ನಿಂತಿರುವಂತಹ ನಮ್ಮ ಪ್ರೇಕ್ಷಕರು ದಯವಿಟ್ಟು ಒಂದ್ ಸ್ವಲ್ಪ ಪಕ್ಕಕ್ಕೆ ಬನ್ನಿ. ಆ ಕಡೆ ಗ್ರೌಂಡ್ ನಂಬರ್ 1ರಲ್ಲಿ ಗ್ಯಾಲರಿಯಲ್ಲಿ ಕೂತಿರೋ ಪ್ರೇಕ್ಷಕರು ಸಹ ಮ್ಯಾಚ್ ಅನ್ನು ವೀಕ್ಷಿಸ್ತಾ ಇದ್ರೆ. ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೋಡೆಕೆರೆ ತಂಡದ ಮಂಜು ದ್ವಿತೀಯಾರ್ಧದ ಆರಂಭಿಕ ಹಂತದಲ್ಲಿ ಒಂದೊಳ್ಳೆ ಟಚ್ ಪಾಯಿಂಟ್ ನೊಂದಿಗೆ ತಂಡಕ್ಕೆ ವಾಪಸ್ ಆಗಿದ್ದಾನೆ. ಸ್ಕೋರ್ 19-13 ನಳಂಬ ಕಬಡ್ಡಿ ಕ್ಲಬ್ ತಂಡದ ಪರವಾಗಿ. ದಾಳಿಯಲ್ಲಿ ಯಶವಂತ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಒಬ್ಬ ಸ್ಟಾರ್ ಪ್ಲೇಯರ್ 4 ಆಟಕ್ಕೆ ನಡುವೆ
ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಚಾರಿ, ರೈಟ್ ಕಾರ್ನರ್ ಭಾಗದಲ್ಲಿ ಹೇಮಂತ. ಆಟಗಾರರು ನೋಡಿ, ನಿಮ್ಮಲ್ಲಿ ವಾದ ವಿವಾದಕ್ಕೆ ಅವಕಾಶ ಇಲ್ಲ. ಹತ್ತೊಂಬತ್ತು 14 ನಳಂಬ ಕಬಡ್ಡಿ ಕ್ಲಬ್ ಗೌಡಕೆರೆ ತಂಡದ ಪರವಾಗಿ. ದಾಳಿಯಲ್ಲಿ ಮಂಜು, ನಳಂಬ ಕಬಡ್ಡಿ ಕ್ಲಬ್ ಗೌಡಕೆರೆ ತಂಡದ ಒಬ್ಬ ಪ್ರಮುಖ ದಾಳಿಗಾರ ಮಂಜು. 5 ಆಟಕ್ಕೆ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಯಾವುದೇ ಅಂಕಲದ ಬಂದ ಎಂಟು ವಾಪಸ್ ಆದ್ರೆ ಮತ್ತೆ ದಾಳಿಯಲ್ಲಿ ಪ್ರಜ್ವಲ. ಔಟ್ ಆಗಿರೋ ಪ್ಲೇಯರ್ ಅಲ್ಲಿ ಕುತ್ಕೊಳ್ಳಿ ದಯವಿಟ್ಟು. ಹತ್ತೊಂಬತ್ತು 14 ನಳಂಬ ಕಬಡ್ಡಿ ಕ್ಲಬ್ ತಂಡದ ಪರವಾಗಿ. ದಾಳಿಯಲ್ಲಿ ಪ್ರಜ್ವಲ್, ರಾಯಲ್ಸ್ ತಂಡದ ಒಬ್ಬ ಯುವ ಪ್ರತಿಭೆ. ಗಂಗನ್ ಏಕಾಂಗಿಯಾಗಿ ಬ್ಲಾಕ್ ಆಗೋ ಡ್ಯಾಶ್. ವಾಟ್ ಅ ಪವರ್ಫುಲ್ ಟ್ಯಾಕಲ್. ಮತ್ತೊಂದು ಸೂಪರ್ ಟ್ಯಾಕಲ್ ನೊಂದಿಗೆ ಸ್ಕೋರ್ 21-14 ನಳಂಬ ಕಬಡ್ಡಿ ಕ್ಲಬ್ ಗೌಡಕೆರೆ ತಂಡದ ಪರವಾಗಿ. ನನಗನ್ನಿಸ್ತಾಗೆ ನಳಂಬ ಕಬಡ್ಡಿ ಕ್ಲಬ್ನ ಆಟಗಾರರು ಸೂಪರ್ ಟ್ಯಾಕಲ್ ಪ್ರಮುಖ ಅಸ್ತ್ರವಾಗಿ ಬಳಸಿಕೊಂಡು ಲೀಡ್ ಅನ್ನು ಹೆಚ್ಚಿಸ್ಕೊಳ್ತಾ ಇದ್ರೆ. ನನ್ನ ಹತ್ರ ಕೇಳಿದ್ರೆ ಎಲ್ಲಿಂದ ಅಣ್ಣ, ದೀಪಾವಳಿನೂ ಮುಗಿದೋಯ್ತು. ಅದೇನು ದೀಪಾವಳಿನೂ ಮುಗೀತು, ನಾನು ಎಲ್ಲಿಂದ ಕೊಡ್ಲಿ? 4 ಆಟಕ್ಕೆ ನಡುವೆ ಶಿವ. ಥರ್ಡ್ ರೈಡ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಒಂದು ಅಂಕವನ್ನ ಪಡಿ, ಇಲ್ಲದೆ ಹೋದ್ರೆ ಅಂಕಣದಿಂದ ಹೊರ ನಡಿ. ಮಂಜು, ನಳಂಬ ಕಬಡ್ಡಿ ಕ್ಲಬ್ ಗೌಡಕೆರೆ ಕಲ್ಕೆರೆ ತಂಡ ಒಬ್ಬ ಪ್ರಮುಖ ಆಟಗಾರ. ಬಾರಿ ರಾಕಿ ಯಶವಂತ್ ಹಾಗೂ ಸಾಟ್ಕರಿಂದ ಒಂದೊಳ್ಳೆ ಟ್ಯಾಕಲ್. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. 3 ಅಥವಾ ಅದಕ್ಕಿಂತ ಕಡಿಮೆ ಆಟಗಾರನ್ನು ಹೊಂದಿದ ಸಂದರ್ಭದಲ್ಲಿ ದಾಳಿಗಾರನನ್ನು ಟ್ಯಾಕಲ್ ಮಾಡಿದ್ರೆ ಆ ತಂಡಕ್ಕೆ 2 ಅಂಕವನ್ನು ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಈ ಬಾರಿ ಆದಿ ವೇಟ್ 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 was 23-15, 23-15 in favor of Nalamba Kabaddi Club, Gaudakere. ಒಂದು ಸೂಪರ್ ಟ್ಯಾಕಲ್ ನಳಂಬ ಕಬಡ್ಡಿ ಕ್ಲಬ್ನ ಆಟಗಾರರಲ್ಲಿ ಆಲ್ ಔಟ್ನ ಹೊಸ್ತಿಲಿಂದ ಬಚಾವಾಗ್ತಾ ಇದ್ರೆ ಪ್ರಥಮಾರ್ಧದ ಒಂದು 10 ನಿಮಿಷ ಆಟ ಇರುವಾಗಲೇ ಅವರು ಸೂಪರ್ ಟ್ಯಾಕಲ್ನ ಆರಂಭಿಸ್ಕೊಂಡ್ರು. ಆ ನಂತರದಲ್ಲಿ ನಿರಂತರವಾಗಿ ದ್ವಿತೀಯಾರ್ಧದ ಪಂದ್ಯ ಆರಂಭವಾಗಿ ಕೆಲವು ನಿಮಿಷಗಳಾಗಿದೆ. 23-15 8 ಅಂಕದ ಅಂತರ. ಈ ಬಾರಿ ಆದಿ ವೇಗಕ್ಕೆ ಕಡಿವಾಣವನ್ನು ಹಾಕಿದೆ. ಕಾದ್ ನೋಡಿ, ಇವಾಗ ರಾಯಲ್ಸ್ ಅವರಿಗೆ ಅವಕಾಶ ಇದೆ, ಸೂಪರ್ ಟ್ಯಾಕಲ್ ಮಾಡುವಂತ ಅವಕಾಶ ಇದೆ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ 24-15 9 ಅಂಕದ ಅಂತರದಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಮುನ್ನಡೆಯಲಿದೆ.
ಅನಿಲ. ಅದೊಂದು ರೈಡನಿಗೆ ವಾಪಸ್ ಆದ್ರು. ಗೆಂಡೆ ಕ್ವಿಕ್ ಆಗಿ ಬಾಕ್ಲೈನ್ ಅನ್ನು ಕ್ರಾಸ್ ಮಾಡಿ ವಾಪಸ್ ಆಗಿದ್ದಾರೆ. 24-15 9 ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೂಡಕೆರೆ ತಂಡ. ಥರ್ಡ್ ರೈಡ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ಡಿಸೈಡ್ ರೈಡ್ ನಲ್ಲಿ ಅನಿಲ್, ರಾಕೇಶ್, ಗೆಂಡೆ ಇಬ್ಬರು ಕಾರ್ನರ್ ವಿಭಾಗದಲ್ಲಿ ಅಂಕವನ್ನು ಪಡೆಯಲೇಬೇಕಾದಂತಹ ಒತ್ತಡ. ಈ ಬಾರಿ ಮಹೇಂದ್ರ ಒಳ್ಳೆ ಟ್ಯಾಕಲ್, ಸ್ಟ್ರಗಲ್ ನಡೀತಾ ಇದೆ. ಆಟಗಾರರು ಯಾಕೆ ಮಾತಾಡ್ತೀರಾ? ಪ್ಲೇಯರ್ಸ್ ಗಂಧನ್ ಹಿಂದಕ್ಕೆ ಬನ್ನಿ. ರಾಕಿ, ಆಟಗಾರರು ಯಾಕೆ ಮಾತಾಡ್ಕೊಂತೀರಾ ಸುಮ್ಮನೆ? ಶಿವ ಹಿಂದಕ್ಕೆ ಬನ್ನಿ. ಚಾರಿ, ಸೂಪರ್ ಟ್ಯಾಕಲ್ 2 ಪಾಯಿಂಟ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ಸ್ಕೋರ್ 24-17. 24 ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ, 17 ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು. ದಾಳಿಯಲ್ಲಿ ಮಹೇಂದ್ರ ಜೂನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಆಟಗಾರ. 24-17 ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೋಡೆಕೆರೆ ತಂಡದ ಪರವಾಗಿ. ನಮ್ ಗೋಡೆಕೆರೆ ಹುಲಿ ಯಾಕೋ ತುಂಬಾ ಸೈಲೆಂಟ್ ಆಗಿ ಕೂತಿದೆ. ಇಪ್ಪತ್ನಾಲ್ಕು 17 ಕೇಳಿಸಿಲ್ಲ. ನಾವು ಕೊಡೋದಲ್ಲ ಅದು ಗುರುವೆ. ಥರ್ಡ್ ರೈಡ್, ಡೂ ಆರ್ ಡೈ. 4 ಆಟಕ್ಕೆ ನಡುವೆ ಬೋನಸ್ ಇಲೆವೆನ್ ಸಂದರ್ಭ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಜರ್ಸಿ ನಂಬರ್ 11 ಆಟಗಾರ ಅಂತ್ಯಕ್ಕಾಗಿ ಸಾಕಷ್ಟು ಹೋರಾಟವನ್ನು ನಡೆಸಿಕೊಳ್ತಾ ಇದ್ದಾನೆ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಸಾಧಿ ಬಾರಿ ಡೈವಿಂಗ್ ಟ್ಯಾಕಲ್, ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದು ಉತ್ತಮವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾನೆ. ಸರ್ ಸ್ಕೋರ್ 25-17. 25-17 ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ದಾಳಿಯಲ್ಲಿ ಹೇಮಂತ. 3 ಆಟಕ್ಕೆ ನಡುವೆ ಸಾಕಷ್ಟು ವೇಗದ ದಾಳಿ, ತೋಟ ಹಚ್ಚಿಸುವ ಪ್ರಯತ್ನ ಇತ್ತು. ಆದ್ರೆ ಡಿಫೆನ್ಸ್ ಭಾಗದಲ್ಲೂ ಅಷ್ಟೇ ರಕ್ಷಣಾತ್ಮಕ ಆಟವನ್ನು ಇಲ್ಲಿ ಕಾಣಬಹುದು. 25-17 8 ಅಂಕದ ಅಂತರ. ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ. ಥರ್ಡ್ ರೈಡ್, ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ಮಹೇಂದ್ರ ಒಂದು ಆತುರದ ನಿರ್ಧಾರ. ಡಿಸೈಡ್ ರೈಡ್ ನಲ್ಲಿ ರೈಡರ್ಗೆ ಒತ್ತಡ ಇರುತ್ತೆ, ಅದರಲ್ಲಿ ಡಿಫೆಂಡರ್ ಅಡ್ವಾನ್ಸ್ ಆಗಿ ಒತ್ತಡಕ್ಕೆ ಮಾಡಿದ್ರು. ಒಂದ್ ಸ್ವಲ್ಪ ವೇಟ್ ಮಾಡಬಹುದಾಗಿತ್ತು.
ಸೂಪರ್ ಟೆಕಲ್ ಆನ್ ಆಗಿದೆ. ಒಂದು ಬೋನಸ್ ಅಂಕದೊಂದಿಗೆ ದಾಳಿಗರಲ್ಲಿ ವಾಪಸ್ ಆದ್ರು. ಸ್ಕೋರ್ 26. ಈ ಬಾರಿ ರಾಕಿ ಹಾಗೂ ರೋಹಿತ್ ಸೂಪರ್ ಟ್ಯಾಕಲ್. ಉತ್ತಮವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ಆಟಗಾರರು. ಇಲ್ಲಿಂದ ಏನಾದರೂ ಅದೃಷ್ಟ ಬದಲಾಗುತ್ತಾ? ಕ್ಯಾಪ್ಟನ್ ಲಾಸ್ಟ್ 5 ಮಿನಿಟ್ಸ್ಗೂ ಸ್ಕೋರ್ 26-20. 26-20. 6 ಅಂಕದ ಅಂತರದಲ್ಲಿ ಪಂದ್ಯ. ಇಪ್ಪತ್ತಾರು 20. 6 ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್. ಮತ್ತೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ. ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡಕ್ಕೆ ಲೀಡ್ ಅನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಇನ್ನೂ ಅವಕಾಶ ಇದೆ. ಸಂಪೂರ್ಣವಾಗಿ ಸಮಯ ವ್ಯರ್ಥ ಮಾಡುವಂತ ಪ್ರಯತ್ನದಲ್ಲಿ ನಳಂಬ ಕಬಡ್ಡಿ ಕ್ಲಬ್ ತಂಡದ ಮಂಜು. ಕ್ಯಾಪ್ಟನ್ ಲಾಸ್ಟ್ 4 ಮಿನಿಟ್ಸ್ ಟು ಗೋ. 26-20 ಇನ್ ಫೇವರ್ ಆಫ್ ನಳಂಬ ಕಬಡ್ಡಿ ಕ್ಲಬ್. ಇಪ್ಪತ್ತಾರು 20. 6 ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್. ಈ ಬಾರಿ ಅಭಿ ಒಂದು ಉತ್ತಮವಾದಂತಹ ಟ್ಯಾಕಲ್. ಎಸ್ 27-20. 7 ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ. (27-20) in favor of ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ. ಸಮಯ ನಿವೃತ್ತಿ ಮಾಡುವಂತ ಪ್ರಯತ್ನ. ಕ್ಯಾಪ್ಟನ್ ಲಾಸ್ಟ್ 3 ಮಿನಿಟ್ಸ್ ಟು ಗೋ. ಕೊನೆಯ 3 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 27-20. 7 ಅಂಕದ ಮುನ್ನಡೆಯಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ. ದಾಳಿಯಲ್ಲಿ ರೋಹಿತ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬೆಂಗಳೂರು ತಂಡದ ಯುವ ದಾಳಿಗಾರ. 6 ಆಟಗಾರ ನಡುವೆ ಈ ಬಾರಿ ಮತ್ತೊಂದು ಉತ್ತಮವಾದಂತಹ ಟ್ಯಾಕಲ್ ನಳಂಬ ಕಬಡ್ಡಿ ಕ್ಲಬ್ ತಂಡದ ಆಟಗಾರರಿಂದ. ಎಸ್ 31-20. ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ ತಂಡದ ಪರವಾಗಿ. ದಾಳಿಯಲ್ಲಿ ರಾಯಲ್ಸ್ ತಂಡದ ಯಶವಂತ್. (32-20) ಇನ್ ಫೇವರ್ ಆಫ್ ನಳಂಬ ಕಬಡ್ಡಿ ಕ್ಲಬ್ ಗೋಡೆಕೆರೆ. ಕ್ಯಾಪ್ಟನ್ ಲಾಸ್ಟ್ 2 ಮಿನಿಟ್ಸ್ ಟು ಗೋ. ಕೊನೆಯ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಫಸ್ಟ್ ಏಡ್ ನೀಡಿ. ಫಸ್ಟ್ ಏಡ್ ಬೇಗ.
ಹುಲಿ ಹುಲಿ ನೋಡಿ, ಹುಲಿಗಿರೋ ಕಾಳಜಿನೇ ನಮ್ಗೆ ನಿಮ್ಗೆ ಇಲ್ಲ. ಹುಲಿ ಅಟ್ಯಾಕ್ ಮಾಡೋದು ಮಾತ್ರ ಕೇಳಿದ್ವಿ. ನೋಡಿ, ಸಪೋರ್ಟ್ ಮಾಡಿ ಜೊತೆಲೆ ಆಟಗಾರರ ಒಂದು ಫಸ್ಟ್ ಏಡ್ ನ ವ್ಯವಸ್ಥೆಯಾಗಿ ಬಂದ್ರಲ್ವಾ, ಹುಲಿಗಿರೋ ದೊಡ್ಡ ಮನ್ಸದು. ದಾಳಿಯಲ್ಲಿ ಪ್ರಜ್ವಲ್, ನಳಂಬ ಕಬಡ್ಡಿ ಕ್ಲಬ್. ಬೋನಸ್ ಪಾಯಿಂಟ್ ರಾಯಲ್ ಸ್ಪೋರ್ಟ್ಸ್ ಕ್ಲಬ್ ಬ್ಯಾಂಗ್ಳೂರ್ ಆಗಿರುವಂತಹ ಟ್ಯಾಕಲ್ ಪಾಯಿಂಟ್ ನಳಂಬ ಕಬಡ್ಡಿ ಕ್ಲಬ್. ಕೊನೆ 1 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಫೈನಲ್ ಪಂದ್ಯಕ್ಕೆ ಆದಷ್ಟು ಬೇಗ ಅಮೃತ್ ಸ್ಪೋರ್ಟ್ಸ್ ಕ್ಲಬ್ ತಂಡದ ನಾಯಕರೇ ಸಜ್ಜಾಗಿ. ಸಂಪೂರ್ಣವಾಗಿ ಸಮಯವನ್ನು ವ್ಯರ್ಥ ಮಾಡುವಂತಹ ಪ್ರಯತ್ನದಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ತಂಡದ ಮಂಜು. ನೋಡಿ, ಇಲ್ಲೊಬ್ರು ಪ್ರೇಕ್ಷಕರು ಗ್ರೌಂಡ್ ಒಳಗೆ ನಿದ್ದೆ ಮಾಡಿದ್ದಾರೆ ಪಾಪ. ಮಹಾಪ್ರಭುಗಳೇ, ಹೇಳಿ ಎದ್ದೇಳಿ, ಫೈನಲ್ ಮ್ಯಾಚ್ ಬಾಕಿ ಇದೆ. ಪಂದ್ಯ ಮುಕ್ತಾಯವಾಗಿದೆ. ಈ ಪಂದ್ಯದಲ್ಲಿ ನಳಂಬ ಕಬಡ್ಡಿ ಕ್ಲಬ್ ಕಲ್ಕೆರೆ ಗೋಡೆಕೆರೆ ತಂಡ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಈಗ ಫೈನಲ್ ಪಂದ್ಯ 2 ನಿಮಿಷ ಬ್ರೇಕ್ ಇರುತ್ತೆ.